ಬಾಳೆಗೊನೆ ಒಮ್ಮೆಲೆ ಹಣ್ಣಾದ್ರೆ ಅಷ್ಟೊಂದು ಹಣ್ಣನ್ನ ಒಂದೇ ಸಲ ತಿನ್ನೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ದಿವಸಗಳಲ್ಲಿ ಬಾಳೆಹಣ್ಣು ಕೊಳೆಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ನೀವು ಈ ವಿಧಾನದಲ್ಲಿ ಬಾಳೆಹಣ್ಣನ್ನ ತುಂಬ ದಿವಸಗಳ ಕಾಲ ಸ್ಟೋರ್ ಮಾಡಿ ಇಡಬಹುದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆದ್ಯ ಭಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ಕೂಡ ವೇಸ್ಟ್ ಮಾಡದೆ ಯಾವ ತರ ಸ್ಟೋರ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಇಲ್ಲಿ ನೀವು ಬಾಳೆಹಣ್ಣನ್ನ ನೋಡ್ತಾ ಇರಬಹುದು, ತುಂಬಾನೇ ಹಣ್ಣಾಗಿದೆ. ಚಿನ್ನವರು ಇದನ್ನೆಲ್ಲ ಬೀಸಾಡ್ತಾರೆ, ಯೂಸ್ ಮಾಡೋದಿಲ್ಲ, ಈ ತರ ಹಣ್ಣನ್ನು ತಿನ್ನೋದಿಲ್ಲ. ಆದರೆ ಇದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಕಂಪ್ಲೀಟ್ ಆಗಿ ಎಲ್ಲ ಹಣ್ಣುಗಳನ್ನೆಲ್ಲ ಸಿಪ್ಪೆ ತೆಗೆದು, ಒಳಗಡೆ ಹಣ್ಣು ಒಳ್ಳೆದಿರ್ತದೆ, ಅಷ್ಟೊಂದೇನು ಹಾಳಾಗಿರೋದಿಲ್ಲ. ಇದು ಸ್ವಲ್ಪ ಜಾಸ್ತಿ ಹಣ್ಣಾಗಿದೆ ಅಂತ ಅಷ್ಟೇ. ನಂತರ ಇಲ್ಲಿ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಎಲ್ಲ ಆಗಿರುತ್ತಲ್ಲ, ಇದನ್ನು ಸ್ವಲ್ಪನೇ ತಗೊಳ್ಳಿ. ಈ ತರ ನಂತರ ಇದನ್ನು ಕಟ್ ಮಾಡಿ ಈ ತರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಒಂದು ಸ್ಟೀಲ್ ಪ್ಲೇಟ್ ಮೇಲೆ ಈ ತರ ಬಾಳೆಹಣ್ಣನ್ನೆಲ್ಲ ಇಟ್ಕೊಳ್ಬೇಕು. ತುಂಬಾ ತೆಳ್ಳಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಆಮೇಲೆ ಇದನ್ನು ಒಣಗಿಸೋದಿದೆ, ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ಬೇಕು ಇದನ್ನ. ಆಗ ಅದು ಪ್ಲೇಟಿಗೆ ಅಂಟ್ಕೊಳ್ಳುತ್ತೆ. ಆಮೇಲೆ ಅಷ್ಟು ಬೇಗ ಪುನಃ ತೆಗೆಯೋದಿಕ್ಕೆ ಬರೋದಿಲ್ಲ. ಹಾಗಾಗಿ ಜಾಸ್ತಿ ತೆಳುವಿಗೆ ಕಟ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡ್ಕೊಳ್ಬಹುದು. ಈ ತರ ನೋಡಿ, ನಾನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹಣ್ಣಿದೆ, ಎಲ್ಲ ಹಣ್ಣನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಟೋಟಲ್ ಆಗಿ 2 ಪ್ಲೇಟ್ ಅಲ್ಲಿ ನಾನಿಲ್ಲಿ ಬಾಳೆಹಣ್ಣುಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನ ಬಿಸಿಲಲ್ಲಿಟ್ಟು ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಬಿಸಿಲಿನ ಮೇಲೆ ಡಿಪೆಂಡ್. ಬಿಸಿಲು ತುಂಬಾ ಜಾಸ್ತಿ ಆಗಿದ್ರೆ ಇದು ಬೇಗನೆ ಒಣಗುತ್ತೆ, ಇಲ್ಲದಿದ್ರೆ ಸ್ವಲ್ಪ ಜಾಸ್ತಿ ದಿನ ತಗೊಳುತ್ತೆ. ಇದು ನಾನು ಬೇರೆ ದಿವಸ ಕಟ್ ಮಾಡಿ ಈ ತರ ಬಿಸಿಲಲ್ಲಿಟ್ಟು ಚೆನ್ನಾಗಿರುವಂತ ಹಣ್ಣನ್ನ ಒಣಗಿಸ್ತಾ ಇರುವಂತದ್ದು. ಬರೀ ಈ ತರ ಕಪ್ಪಾಗಿರೋ ಹಣ್ಣು ಮಾತ್ರ ಅಲ್ಲ, ಚೆನ್ನಾಗಿರೋ ಹಣ್ಣನ್ನು ಕೂಡ ನೀವು ಒಣಗಿಸಿಕೊಳ್ಬಹುದು. ಈ ತರ ಈ ಒಂದು 4 ದಿವಸಗಳ ಕಾಲ ನಾನು ಬಿಸಿಲಲ್ಲಿಟ್ಟು ಒಣಗಿಸಿಕೊಂಡಿದ್ದೇನೆ. ಒಂದು ವೇಳೆ ನೀವು ಇಡುವಂತಹ ಜಾಗದಲ್ಲಿ ಜಾಸ್ತಿ ಧೂಳೆಲ್ಲ ಬರ್ತಾ ಇದೆ ಅಂತ ಆದ್ರೆ ತೆಳ್ಳಗಿರುವಂತಹ ಕಾಟನ್ ಬಟ್ಟೆಯನ್ನ ಮೇಲ್ಗಡೆಯಿಂದ ಮುಚ್ಚಿಕೊಂಡು ಚೆನ್ನಾಗಿ ಅದನ್ನ ಕ್ಲೋಸ್ ಮಾಡಿ ಒಣಗಿಸಿಕೊಳ್ಳಿ. ಅಂಗಳೆಲ್ಲ ಕ್ಲೀನ್ ಇದೆ, ಜಾಸ್ತಿ ಧೂಳಿಲ್ಲ ಅಂತ ಆದ್ರೆ ಮಾತ್ರ ಡೈರೆಕ್ಟ್ ಆಗಿ ಇಟ್ಟು ಒಣಗಿಸಿಕೊಳ್ಳಿ. 4 ದಿವಸಗಳ ನಂತರ ಇಲ್ಲಿ ಈ ತರ ತೆಗೆಯೋದಕ್ಕೆ ಬರ್ತಾ ಇದೆ ನೋಡಿ, ಚೆನ್ನಾಗಿ ಒಣಗಿದೆ ಕೂಡ. ಈಗ ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಇದನ್ನು ನೀವು ಹಾಕೊಳ್ಬಹುದು. ನಾನು ಆದ್ಯನಿಗೆ ಲಂಚ್ ಬಾಕ್ಸಿಗೆ ಇದನ್ನು ಹಾಕೊಡ್ತಾ ಇದ್ದೆ. ಮನೆಯಲ್ಲಿ ಚಾಕ್ಲೇಟ್ ತರ ಮಕ್ಕಳು ಹೋಗ್ತಾ ಬರ್ತಾ ಇದನ್ನು ತಿಂತಾ ಇರ್ತಾರೆ. ಇವಾಗ ನೋಡ್ಲಿಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇದು ಹಾರ್ಡ್ ಆಗಿ ಕಾಣಿಸ್ತಾ ಇದೆ ನಿಮಗೆ, ಆದ್ರೆ ನೋಡಿ ಈ ತರ ಸೌಂಡ್ ಬರ್ತಾ ಇದೆ. ಇದರಲ್ಲಿ ಸ್ವಲ್ಪ ದಿವಸ ಇಟ್ಕೊಂಡ ನಂತರ ಒಂದು ಏರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ದಿವಸ ಆದ ನಂತರ ಇದು ಮತ್ತೆ ಪುನಃ ಸ್ಮೂತ್ ಆಗುತ್ತೆ. ಆರಾಮ್ಸೆ ಬಾಯಲ್ಲಿ ಹಾಕೊಂಡು ಮಕ್ಕಳು ತಿನ್ಬಹುದು. ದೊಡ್ಡವರು ಕೂಡ ಅಷ್ಟೇ, ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಇದನ್ನು ತಿನ್ಬಹುದು. ಇದರಿಂದ ಯಾವುದೇ ಸೈಡ್ ಇಫೆಕ್ಟ್ ಕೂಡ ಇಲ್ಲ. ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.